ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ಏನು ಅಂದರೆ ಯೂಟ್ಯೂಬಲ್ಲಿ ಚಾನಲ್ ಇದೆ ಅನ್ನೋದಿದ್ದರೆ ನೀವು ಈ 3 ಆ್ಯಪ್ ನಿಮ್ಮ ಹತ್ರ ಇರಲೇಬೇಕು. ಯಾವ 3 ಆ್ಯಪು ನೋಡೋಣ ಬನ್ನಿ. ಈ ಆ್ಯಪ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಯೂಟ್ಯೂಬ್ ಮಾಡ್ತಾ ಇರೋದು ಕೂಡ ವೇಸ್ಟು. ಅದಕ್ಕೆ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತಿರುತ್ತೆ, ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ್ಯಾವ ಆ್ಯಪ್ಗಳನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ತೋರಿಸ್ಕೊಡ್ತೀನಿ. ಮತ್ತು ನೋಡಿ, ಇದು ಆ್ಯಪ್ಗಳು ಯಾವ್ದ್ಯಾವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ YT ಓಪನ್ ಮಾಡ್ತಾಯಿದ್ದೀನಿ. YT ಆ್ಯಪ್ YT ಏನಂದರೆ ನಮ್ಮದು ಯಾವ್ದ್ಯಾವ್ದು ಮೆಸೇಜ್ ಬರುತ್ತೆ, ನಮಗೆ ಎಷ್ಟು ವಾಚ್ ಓವರ್ ಆಗಿದೆ, ಎಷ್ಟು ಲೈಕ್ ಬಂದಿದೆ, ಎಷ್ಟು ಜನ ಎಷ್ಟು ಗಂಟೆ ನೋಡಿದ್ದಾರೆ, ಪ್ರತಿಯೊಂದು ಈ ನಮ್ಮ YTಲಿ ಸಿಗುತ್ತೆ. ನಮಗೆ 1000 ವಾಚ್ ಓವರ್ 1000 ಸಬ್ಸ್ಕ್ರೈಬರ್ ಆಗೋವರೆಗೂ ನಮ್ಮ ಚಾನಲಲ್ಲಿ ನಮ್ಮ ವಿಡಿಯೋ ನಾವೇ ವಾಚ್ ಮಾಡೋಕ್ಕಿಲ್ಲ. ಆ ಥರ ಮಾಡೋದ್ರಿಂದ ನಮಗೆ ಸಬ್ ಕ್ಯಾನ್ಸಲ್ ಆಯ್ತಾ ಹೋಗುತ್ತೆ. ಅವಾಗ ಏನು ಮಾಡಬೇಕು, ನಾವು ಹೆಂಗಪ್ಪ ನಮ್ಮದು ವಿಡಿಯೋ ಯಾರು ನೋಡೋರೆ, ಎಷ್ಟು ನೋಡೋರೆ ಅಂತ ಕಂಡುಹಿಡಿಯೋದು ಅಂದರೆ ಈ ಆ್ಯಪಲ್ಲಿ ಬಂದು ನಾವು ನೋಡ್ಬೋದು. ನಮ್ಮದು ಎಲ್ಲ ಮೆಸೇಜು ಮತ್ತು ಯಾರ್ಯಾರು ಏನೇನು ಮೆಸೇಜ್ ಹಾಕಿದ್ದಾರೆ, ನಮಗೆ ಎಷ್ಟು ಗಂಟೆ ಟೈಮ್ ನೋಡಿದ್ದಾರೆ, ಎಷ್ಟು ಹೊತ್ತು ನೋಡಿದ್ದಾರೆ, ಪ್ರತಿಯೊಂದು ಎಷ್ಟು ಲೈಕ್ ಬಂದಿದೆ, ಪ್ರತಿಯೊಂದು ಈ ಆ್ಯಪಲ್ಲಿ ಸಿಗುತ್ತೆ ನಿಮಗೆ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಅದಕ್ಕೆ ಡೌನ್ಲೋಡ್ ಮಾಡ್ಕೋಬೇಕಾದ್ರೇ ನಮಗೆ ಯೂಟ್ಯೂಬ್ ಕನೆಕ್ಟ್ ಆಗುತ್ತೆ. ನಮ್ಮ ಯೂಟ್ಯೂಬ್ಗೆ ಏನೇನು ಕೊಟ್ಟಿರ್ತೀವೋ ಎಲ್ಲ ಇದಕ್ಕೂ ಕೊಡಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅನ್ನೋದಿದ್ದರೆ ಕಮೆಂಟ್ ಹಾಕಿ, ನಾನು ಮತ್ತೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ನಾನು ಇವಾಗ ಯಾವ ಆ್ಯಪಲ್ಲಿ ಏನೇನು ಸಿಗುತ್ತೆ ಅಂತ ಅಷ್ಟೇ ತೋರಿಸ್ತಾ ಇದ್ದೀನಿ, ಓಕೆನಾ? ನೋಡಿ, ಇವಾಗ ನಾನು ಮೆಸೇಜ್ ಬಂದಿರೋದನ್ನೆಲ್ಲ ಶೋ ಮಾಡ್ತಾಯಿದ್ದೀನಿ ನಿಮಗೆ ಸರಿ ಕಾಣಿಸ್ತಿಲ್ಲ ಅನ್ಕೋತೀನಿ. ನಾನು ಇನ್ನೊಂದು ಮೊಬೈಲಲ್ಲಿ ಇದನ್ನು ವಿಡಿಯೋ ಮಾಡಿದ್ದೀನಿ. ಇದು ನಂದು ಮೊನಿಟೈಸ್ ಆಗಿರೋದ್ರಿಂದ ಈ ಜಾಗದಲ್ಲಿ ನನಗೆ ನಿಮಗೆ ವಾಚ್ ಓವರ್ ಎಷ್ಟಾಗಿದೆ ಮತ್ತು ಸಬ್ ಎಷ್ಟಾಗಿದೆ ಅನ್ನೋದು ತೋರಿಸುತ್ತೆ. ಆ ಜಾಗದಲ್ಲಿ ನಂದು ಮೊನಿಟೈಸ್ ಆಗಿರೋದ್ರಿಂದ ಕ್ಯಾನ್ಸಲ್ ಆಗಿದೆ. ಆವಾಗಲೇ ತೋರಿಸಿದ ಜಾಗದಲ್ಲಿ ನಾನು ಇವಾಗ ತಮ್ಮೇಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವಾಗ 3 ಆ್ಯಪ್ದು ನಿಮಗೆ ಅಡ್ವರ್ಟೈಸ್ಮೆಂಟ್ ಹಾಕಿದ್ದೀನಿ, ತಮ್ಮೇಲ್ ಮಾಡಿ ಹಾಕಿದ್ದೀನಿ. ಆದರೆ ನಾನು 2 ಮಾತ್ರ ಹಾಕ್ತಾಯಿದ್ದೀನಿ, ಯಾಕೆಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಅದಕ್ಕೆ ನೋಡಿ, ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ ಆ್ಯಪ್ದು ಹೆಸರು ಸ್ವಲ್ಪ ಜೂಮ್ ಮಾಡಿ ನೋಡಿ ಗೊತ್ತಾಗುತ್ತೆ. ಅದನ್ನು ನೀವು ಕ್ರೋಮ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಈ ಜಾಗದಲ್ಲಿ ಮುಟ್ಟಿದ್ರೆ ಇಲ್ಲಿ ಮೇಲಿಂದ 5ನೇದೇನು ಮುಟ್ಟಿದ್ರೆ ಈ ಥರ ಒಂದು ಇದು ಓಪನ್ ಆಗುತ್ತೆ. ಇಲ್ಲಿ ಚಾನಲ್ಗೆ ಆರೋ ಮಾರ್ಕ್ ತೋರಿಸಿದೆ, ಇದರಲ್ಲಿ ನಾನು ಮುಟ್ತೀನಿ ನೋಡಿ. ಆ ಜಾಗ ಮುಟ್ಟಿ ಸಾಕು ಅಲ್ಲಿ. ಮತ್ತು ಯೂಟ್ಯೂಬ್ ಚಾನಲ್ ನಿಮ್ಮದು ಅಂತ ತೋರಿಸುತ್ತೆ. ಯೂಟ್ಯೂಬ್ ಚಾನಲ್ಲು ತಮ್ಮೇಲ್ ಹಾಕೋದಕ್ಕೆ ಅಂತ ಹೇಳಿ ಇದೆ. ಅದನ್ನು ಮುಟ್ಟಿ ಆ ಮೇಲ್ಗಡೆಯಿಂದ 4ನೇದದು ಓಕೆ, ಅಲ್ಲಿ ಓಕೆ ಬಂದಿದೆ. ಮತ್ತು ಓಕೆ ಕೊಟ್ಟರೆ ನಿಮಗೆ ಇಲ್ಲಿ ಯೂಟ್ಯೂಬ್ಗೆ ಎಷ್ಟು ಬೇಕೋ ಅಷ್ಟು ಸ್ಕ್ವಯರಾಗಿ ನಿಮಗೆ ಸ್ಕ್ರೀನ್ ಬರುತ್ತೆ, ಆಯಿತಾ? ಅದಕ್ಕೆ ಓಕೆ ಕೊಟ್ಟರೆ ಸಾಕು, ಸ್ಕ್ರೀನ್ ಓಪನ್ ಆಗುತ್ತೆ. ಆಮೇಲೆ ಮೇಲ್ಗಡೆ ನಿಮಗೆ ಇಲ್ಲಿ ಪ್ಲಸ್ ಆಕಾರಕ್ಕೆ ಒಂದು ಇದು ತೋರಿಸ್ತಾ ಇರುತ್ತೆ, ಅಲ್ಲಿ ಮುಟ್ಟಿದ್ರೆ ಕೆಳಗಡೆ ಫ್ರಮ್ ಗ್ಯಾಲ್ರಿ ಅಂತ ಇದೆಯಲ್ಲ, ಅಲ್ಲಿಗೆ ಮುಟ್ಟಿದ್ರೆ ನಮಗೆ ಗ್ಯಾಲ್ರಿಗೆ ಹೋಗುತ್ತೆ. ನಮ್ಮ ಗ್ಯಾಲ್ರಿಲಿ ನಾನು ಈ 3 ಆ್ಯಪ್ದು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತಗೊಂಡೋಗಿ ಅಲ್ಲಿಗೆ 3 ಸೆಟ್ ಮಾಡ್ತೀನಿ. ಅದನ್ನು ಒಂದೊಂದನ್ನು ಸೆಟ್ ಮಾಡಬೇಕಾದ್ರೂ ನಮಗೆ ಎಷ್ಟು ಅಗಲ ಬೇಕು, ಎಷ್ಟು ಉದ್ದ ಬೇಕು ಎಲ್ಲ ನಾವು ಇಲ್ಲೇ ಸೆಟ್ ಮಾಡ್ಕೋಬೋದು. ನಮ್ಗೆ ಅಕಸ್ಮಾತ್ ಉದ್ದ ಬೇಕಾ ಇಲ್ಲ ಅಗಲ ಬೇಕಾ, ಹೆಂಗೆ ಬೇಕಂಗೆ ಮಾಡ್ಕೊಂಡು ತಗೊಂಡೋಗಿ ನಾವು ಸ್ಕ್ರೀನ್ ಮೇಲೆ ಕೂರಿಸ್ಬೋದು. ಸ್ಕ್ರೀನು ನಮಗೆ ಯೂಟ್ಯೂಬ್ದು ಎಷ್ಟಿದೆ ಅಷ್ಟೇ ಇರುತ್ತೆ. ಅದರಿಂದ ನಮಗೆ ಚಿಕ್ಕದಾಗಿ ಬೇಕಾ, ಚಿಕ್ಕದು ಬೇಕಾ, ದೊಡ್ಡದು ಬೇಕಾ ಅಂತ ಈ ಥರ ಅಲ್ಲಿ ಸೆಟ್ ಮಾಡ್ಕೊಳ್ಳೋಕ್ಕೆ ಪ್ಲೇಸ್ ಇರುತ್ತೆ ನೋಡಿ. ಮುಟ್ಟಿದ್ರೆ ಅದನ್ನು ಉಲ್ಟಾ ಮಾಡಬೇಕಾ, ಸೀದಾ ಮಾಡಬೇಕಾ, ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಅದನ್ನಲ್ಲಿ ಕೂರಿಸ್ಬಿಟ್ಟು ನಿಮಗೆ ಮತ್ತೆ ಬೇಕಾ, ಮತ್ತೆ ಗ್ಯಾಲ್ರಿಗೆ ಹೋಗಬೇಕು. 3 ಆ್ಯಪ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಇದು ಮಾಡ್ಬೋದು. ನೋಡಿ, ನಮಗೆ ಆ ಕಲರ್ ಸ್ಕ್ರೀನ್ ಬೇಡ ಅನ್ನೋದಿದ್ದರೆ ಈ ಥರ ವೈಟ್ ಸ್ಕ್ರೀನು ಮಾಡ್ಕೋಬೋದು. ನಾನು ಆಗಲೇ ಹೇಳಬೇಕಿತ್ತು ನಿಮಗೆ, ಮತ್ತೆ ಈಗ ಇದನ್ನು ಡಿಲೀಟ್ ಮಾಡಿಬಿಟ್ಟು ನಾವು ವೈಟ್ ಸ್ಕ್ರೀನ್ ಫುಲ್ ದೊಡ್ಡದು ಮಾಡಿಬಿಟ್ಟು ಆಮೇಲೆ ಅದನ್ನು ಹಾಕ್ತೀನಿ. ಅದನ್ನು ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ ನೋಡಿ, ಆಯಿತಾ?
ಈಗ ಇದು ಫಸ್ಟೇ ನಾವು ಅದನ್ನು ತಗೊಂಬಂದಿರೋದ್ರಿಂದ ಇದನ್ನು ದೊಡ್ಡದು ಮಾಡೋಕ್ಕಾಗಲ್ಲ, ಅದು ಕ್ಲೋಸ್ ಆಗುತ್ತೆ, ಅದ್ರ ಮೇಲೆ ಕೂತ್ಕೊಬಿಡುತ್ತೆ. ಅದರಿಂದ ಅದನ್ನು ಡಿಲೀಟ್ ಮಾಡಾಕ್ಬಿಟ್ಟು ಮತ್ತೆ ನೀವು ಗ್ಯಾಲ್ರಿಗೆ ಹೋಗಿ ಅದನ್ನು ತಗೊಂಬರ್ಬೋದು. ಆ ಥರ ಕೂಡ ಮಾಡ್ಬೋದು. ಇಲ್ಲಾಂದರೆ ಅದು ಹಂಗೆ ಕ್ಲೋಸ್ ಆಗುತ್ತೆ. ನೀವು ಅದ್ರ ಮೇಲೆ ಬೇಕಿದ್ರೆ ಇನ್ನೊಂದು ಸತಿ ಕೂರಿಸ್ಬೋದು. ನಾನು ಡಿಲೀಟ್ ಮಾಡ್ತೀನಿ, ಎರಡನ್ನೂ ಡಿಲೀಟ್ ಮಾಡಿಬಿಟ್ಟು ಮತ್ತೆ ವೈಟ್ ಕಲರ್ ಸ್ಕ್ರೀನ್ ಹಾಕ್ಬಿಟ್ಟು ಮಾಡ್ತೀನಿ. ನೋಡ್ಕೊಳ್ಳಿ. ಹಾಗೇ ನೀವು ತುಂಬ ಸೂಕ್ಷ್ಮವಾಗಿ ನೋಡಿಕೊಂಡ್ರೆ ಗ್ಯಾರಂಟಿ ಅರ್ಥ ಆಗೇ ಆಗುತ್ತೆ. ಎಂಥವ್ರಿಗೂ ಕೂಡ ಓದಿಲ್ಲದೆ ಇರೋರು ಕೂಡ ಇದನ್ನು ಹಾಗೆ ನೋಡಿ ಕಲ್ತ್ಕೋಬೋದು. ನಾನಂತೂ ಓದಿಲ್ಲ, ಅದನ್ನು ಇಂಗ್ಲೀಷಲ್ಲೆಲ್ಲ ಅಕ್ಷರಗಳೆಲ್ಲ ನನಗೆ ಹೇಳೋಕ್ಕೆ ಬರ್ತಾನೂ ಇಲ್ಲ. ನೀವು ಹಾಗೆ ನೋಡಿ ಕಲ್ತ್ಕೊಳ್ಳಿ. ಯಾವ್ಯಾವುದನ್ನು ಮುಟ್ಟಿದ್ರೆ ಬರುತ್ತೆ ಅಂತ ಒಂದೆರಡು ಸತಿ ನೀವು ನೋಡಿ ಕಲ್ತ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಇದು ಕಲ್ತ್ಕೋಬೋದು. ಒಂದೆರಡು ಮೂರು ಸತಿ ಕೂತ್ಕೊಂಡು ಟ್ರೈ ಮಾಡಿದ್ರೇ ಸಾಕಾಗುತ್ತೆ. ಏನೇನು ಮುಟ್ಟಿದ್ರೆ ಏನೇನು ಓಪನ್ ಆಗುತ್ತೆ ಅನ್ನೋದೆಲ್ಲ ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಆಯಿತಾ? ನಮಗಂತೂ ಯಾರೋ ಒಂದೆರಡು ಸತಿ ಹೇಳ್ಕೊಟ್ಟಿದ್ದು, ಒಂದೆರಡು ವಿಡಿಯೋ ಚೆಕ್ ಮಾಡಿದೆ. ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡಿದೆ, ಟ್ರೈ ಮಾಡ್ತಾ ಒಂದೊಂದೇ ಬಂತು. ಅದು ಓಕೆ ಕೊಟ್ಟೆ. ಫುಲ್ ವೈಟ್ ಸ್ಕ್ರೀನ್ ಆಗಿದೆ. ನೋಡಿದ್ರಲ್ಲ, ಈ ಥರ ವೈಟ್ ಸ್ಕ್ರೀನ್ಗೆ ಇವಾಗ ಮತ್ತೆ ಗ್ಯಾಲ್ರಿಗೆ ಹೋಗಿ ನಾವು ಆ್ಯಪ್ದು ಇದನ್ನು ನಾನು ತೊಗೊಂಡು ಬರ್ತಾಯಿದ್ದೀನಿ. ನಾನು ಈ ವಿಡಿಯೋ ಮಾಡೋದಕ್ಕೆ ಏನು ತಮ್ಮೇಲ್ ಮಾಡಬೇಕು ಅದನ್ನೇ ನಾನು ನಿಮಗೆ ಸೆಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬೇರೆ ತಮ್ಮೇಲನ್ನ ಸೆಟ್ ಮಾಡಿ ತೋರಿಸ್ತಾ ಇಲ್ಲ. ಈ ವಿಡಿಯೋಗೋಸ್ಕರನೇ ತಮ್ಮೇಲ್ ಮಾಡಬೇಕಿತ್ತಲ್ವ, ಅದನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ತಮ್ಮೇಲೇ ಮೇಯ್ನು. ಎಷ್ಟೋ ಜನ ನೋಡಿದ್ದೀನಿ ವಿಡಿಯೋ ಹಾಕಿರ್ತೀರಿ, ಆದರೆ ತಮ್ಮೇಲೇ ಮಾಡಿರಲ್ಲ. ಆಮೇಲೆ ಏನು ಇದನ್ನು ಬರೆದಿರಲ್ಲ ವಿಡಿಯೋ ಪಕ್ಕದಲ್ಲಿ. ಅದನ್ನೆಲ್ಲ ಬರೆಯೋದನ್ನು ನೀವು ಇದು ಮಾಡ್ಕೋಬೇಕು. ಫಸ್ಟ್ ಇವತ್ತು ತಮ್ಮೇಲ್ಗೆ ತೋರಿಸ್ಕೊಡ್ತಾಯಿದ್ದೀನಿ. ನೀವು ತಮ್ಮೇಲ್ ಕೂರ್ಸೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ನಿಮ್ಮದು ಫೋಟೋನ ಕಟ್ ಮಾಡಿ ಇಟ್ಕೊಂಬಿಡಿ. ಆ ಫೋಟೋನು ಸೈಡಲ್ಲಿ ನೀವು ಹಾಕ್ಬೋದು. ನೀವು ಫೋಟೋ ಕಟ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಬೇರೆ ಇದಿರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಬಂದು ಕಟ್ ಮಾಡ್ತೀನಿ ಅಂದರೆ ನೀಟಾಗಿ ಕಟ್ ಆಗೋಲ್ಲ. ಅದು ಬರೀ ಅಗಲ ಮತ್ತು ಚಿಕ್ಕ ಉದ್ದ ಈ ಥರ ಆಗುತ್ತಷ್ಟೆ. ನಮಗೆ ಕಟ್ ಗಿಟ್ಟೆಲ್ಲ ಮಾಡೋಕ್ಕೆಲ್ಲ ಆಗೋದಿಲ್ಲ. ಅದನ್ನೆಲ್ಲ ನಾವು ಬೇರೆ ಆ್ಯಪಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ಇದು ಈ ಥರ 3 ಇದನ್ನು ನಾನು ಕೂರಿಸ್ಕೊತಾ ಇದ್ದೀನಿ. ಇದು ನೋಡಿ, ಉದ್ದ ಬೇಕಾ, ಮೇಲಕ್ಕೆ ತಿರುಗಿಸ್ಬೇಕಾ, ಕೆಳಗೆ ತಿರುಗಿಸ್ಬೇಕಾ, ಅದನ್ನು ಆ ಥರ ಎಲ್ಲ ಇದರಲ್ಲೇ ಸೆಟ್ಟಿಂಗಲ್ಲಿದೆ. ನಿಮ್ಗೆ ಉದ್ದ ಬೇಕಾ, ಅಗಲ ಬೇಕಾ, ಎಲ್ಲ ಥರದ್ದು ನಾವು ಇಲ್ಲೇ ಕೂರಿಸ್ಕೋಬೋದು. ನೋಡಿ, ಎಲ್ಲ ಅದರಲ್ಲೇ ತೋರಿಸ್ತಾ ಇರುತ್ತೆ. ನಾವು ಯಾವುದನ್ನು ಮುಡ್ತೀವೋ ಅದ್ರ ಥರ ಅದು ಆಕಾರ ಚೇಂಜ್ ಆಗ್ತಾ ಹೋಗುತ್ತೆ. ಬೇಕಿದ್ರೆ ನೋಡಿ, ಇವಾಗ ಮುಡ್ತೀನಿ ನಾನು. ಅದು ಪೆನ್ಸಿಲ್ ಆಕಾರಕ್ಕೆ ಬೇಕಾ, ಪೆನ್ಸಿಲ್ ಆಕಾರಕ್ಕೆ ಹೋಗುತ್ತೆ. ಸ್ಕ್ವಯರ್ ಬೇಕಾ, ಸ್ಕ್ವಯರ್ ಆಕಾರಕ್ಕೆ ಹೋಗುತ್ತೆ. ಅಡ್ಡಡ್ಡ ಬೇಕಾ, ಅಡ್ಡಡ್ಡ ಆಕಾರಕ್ಕೆ ಹೋಯ್ತದೆ. ಎಲ್ಲ ಥರ ನಿಮಗೆ ಅಲ್ಲೇ ಸೆಟ್ಟಿಂಗಲ್ಲಿ ಇರುತ್ತೆ. ಸೆಟ್ ಮಾಡ್ಕೋಬೋದು ನಮ್ಗೆ ಯಾವ ಥರ ಬೇಕು ಅಂದರೆ. ನಾನು ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ. ನೀವು ಬೇರೆ ಯಾವ ಫೋಟೋಸ್ ಹಾಕಿದ್ರೂ ಅದನ್ನೇ ಅದೇ ಥರ ನೀವು ಮಾಡ್ಕೋಬೋದು. ಆಯಿತಾ? ಇದು ಸ್ಕ್ವಯರ್ ಆಗಿರೋದ್ರಿಂದ ನಾನು ಸ್ಕ್ವಯರ್ ಆಗಿ ಕೂರಿಸ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಬೇರೆ ಆಕಾರದಲ್ಲಿದ್ದರೆ ಬೇರೆ ಆಕಾರದಲ್ಲಿ ಕೂರಿಸ್ಬೋದು. ಈ ಥರ ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದು ಮಾಡ್ಕೊಂಡು ನೀವು ಕೂರಿಸ್ಬೋದು. ದೊಡ್ಡದು ಬೇಕಂದರೆ ದೊಡ್ಡದೇ ಕೂರಿಸ್ಬೋದು. ಒಂದೇ ಫೋಟೋ ನಾನು ಹಾಕ್ತೀನಿ ಅನ್ನೋರು ನೀವು ಒಂದೇ ಇದನ್ನು ಕೂರಿಸ್ಕೋಬೋದು. ಓಕೆನಾ? ನೀವು ಮತ್ತೆ ಗ್ಯಾಲ್ರಿಗೆ ಹೋಗಿ ಮತ್ತೆ ಇನ್ನೊಂದು ಫೋಟೋ ತೊಗೊಂಡು ಬರೋದು, ಮತ್ತು ಅದನ್ನು ಸೆಟ್ ಮಾಡ್ಕೊಂಬರೋದು. ನೋಡು, ಇದು ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಗೇನಾರು ಅರ್ಥ ಆಗಿಲ್ಲ ಅನ್ನೋದಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆಯಿತಾ? ನಾನು ಹೇಳ್ಕೊಡ್ತಾ ಇರೋದು ಏನಾರು ಅರ್ಥ ಆಗಿಲ್ಲ ಅನ್ನೋದಿದ್ರೆ. ಇದೇ ಥರ ಹೇಳ್ಕೊಡೋರು ತುಂಬ ಜನ ವಿಡಿಯೋಗಳು ಹಾಕಿದ್ದಾರೆ ಫ್ರೆಂಡ್ಸ್. ನಿಮಗೇನು ಅಕಸ್ಮಾತ್ ನಾನು ಹೇಳಿದ್ದು ಸ್ವಲ್ಪನೂ ಅರ್ಥನೇ ಆಗಿಲ್ಲ ಅನ್ನೋದಿದ್ರೆ ನೀವು ಬೇಕಿದ್ರೆ ಸರ್ಚ್ ಮಾಡ್ಬೋದು ಯೂಟ್ಯೂಬಲ್ಲಿ. ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಪ್ರತಿಯೊಂದು ನಾವು ಯೂಟ್ಯೂಬಲ್ಲೇ ನೋಡಿ ಕಲಿಬೋದು. ಅದೊಂದು ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ. ನೋಡ್ತಾ ಬಂದೇ ಬರುತ್ತೆ. ಹಿಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ ಗಾದೆ ಕೇಳಿಲ್ವ? ಹಾಗೆ ನೋಡ್ತಾ ಎಲ್ಲ ಬಂದೇ ಬರುತ್ತೆ. ಈಗ ನಾವು ಅಕ್ಷರ ಬರೀಬೇಕಲ್ವ, ಅದು ಹೆಂಗೆ ಬರೆಯೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಪ್ಲಸ್ ಮೇಲೆ ಮತ್ತೆ ಮುಟ್ಟಿ ಅಲ್ಲಿ ಪ್ಲಸ್ ಮೇಲೆ ಮುಟ್ಟಿದ ಮೇಲೆ ಅಲ್ಲಿ ಟೆಕ್ಸ್ ಅಂತೆಲ್ಲ ಬರುತ್ತೆ ನೋಡಿ. ಅಲ್ಲಿ ಆ ಥರ ಮುಟ್ಟಿದ್ರೆ ಮತ್ತೆ ಪೆನ್ಸಿಲ್ ಮೇಲೆ ಮುಟ್ಟಿ ಮತ್ತೆ ಪೆನ್ಸಿಲ್ ಮೇಲೆ ಮುಟ್ಟಿದ್ರೆ ನಮಗೆ ಟೈಪಿಂಗ್ ಇದಕ್ಕೆ ಹೋಗುತ್ತೆ. ಈಗ ನಾನು ಟೈಪ್ ಮಾಡ್ಕೊಂಬರ್ತೀನಿ ಏನೆಲ್ಲ ಬರೀಬೇಕು ಅಂತ. ನೋಡಿ, ಬರ್ಕೊಂಡು ಬಂದಿದ್ದೀನಿ. ಅದು ಟೈಪ್ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತೇಳಿ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ಅದು ಅಲ್ಲಿ ಬಂತು. ಓಕೆ ಕೊಟ್ಟ ಮೇಲೆ ವೈಟಲ್ಲಿ ಬಂದಿರುತ್ತೆ. ನಮಗೆ ಯಾವ ಕಲರ್ ಬೇಕು ಕಲರ್ ಕೂರ್ಸೋಕ್ಕೆ ಅಲ್ಲಿ ಕಲರ್ ಬಂತು ನೋಡಿ. ಮುಟ್ಟಿದ್ದಕ್ಕೆ
ನಿಮಗೆ ರೆಡ್ ಬೇಕಾ, ಬ್ಲ್ಯಾಕ್ ಬೇಕಾ, ಗ್ರೀನ್ ಬೇಕಾ, ಆ ಥರ. ವೈಟ್ ಇತ್ತು, ಇವಾಗ ನಿಮಗೆ ರೆಡ್ ಆಗಿದೆ. ನಾನು ರೆಡ್ ಮುಟ್ಟಿದ್ದೀನಿ. ಅದು ನಮಗೆ ಬರ್ದಿರೋದು ಏನಾರು ಸಾಲಿಲ್ಲ ಅಂದರೆ ನಾವು ಮಾಡಿರೋ ಪಿಕ್ಚರ್ನು ಕೂಡ ಒಂದು ಸ್ವಲ್ಪ ನಾವು ಹಿಂದೆ ಮುಂದೆ ಮಾಡ್ಬೋದು. ಅದನ್ನು ಸೆಟ್ ಮಾಡಿ ತೋರಿಸ್ತೀನಿ ನೋಡಿ. ಆಮೇಲೆ ಬೇರೆ ಬೇರೆ ಕಲರ್ ಕೂಡ ತಗೋಬೋದು. ನಿಮಗೆ ರೆಡ್ಡು ಅಂತಲ್ಲ, ನೀವು ಇವಾಗ ಯೂಟ್ಯೂಬ್ ಅನ್ನೋದನ್ನೇ ಒಂದು ಅಕ್ಷರ ಬರಿಬೋದು, ಒಂದು ಕಲರ್ ಬರಿಬೋದು. ಆ ಥರ ಒಂದೊಂದು ಕಲರಲ್ಲಿ ಚೇಂಜ್ ಮಾಡ್ಬೋದು. ಅದಕ್ಕೆ ಅಂತಲೇ ನೀವು ಕೂತ್ಕೊಂಡು ಸೆಟ್ ಮಾಡ್ತಾ ಕೂತ್ಕೋಬೇಕು. ಅಂದರೆ ಯೂಟ್ಯೂಬ್ ಅನ್ನೋದನ್ನೇ ಫಸ್ಟ್ ಬರ್ಕೊಂಡು ತಗೊಂಡು ಬಂದು ಇಲ್ಲಿ ಕೂರಿಸಿ ಕಲರ್ ಸೆಟ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಹೋಗ್ಬೇಕು ನೀವು. ಆ ಥರ ಮಾಡಬೇಕಾಗುತ್ತೆ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದೇ ಸತಿ ಬರ್ಕೊಂಡು ತಗೊಬಂದಿರ್ತೀನಿ. ಅದರಿಂದ ಒಂದೇ ಕಲರ್ ಮಾಡೋಕ್ಕಾಗ್ತಾಯಿದೆ. ಬೇರೆ ಬೇರೆ ಕಲರ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು. 4 ಅಕ್ಷರ ನಿಮಗೆ ಯಾವ್ದ್ಯಾವ್ದು ಬೇಕು ಅದನ್ನು ತಗೊಂಡು ಬಂದು ನೀವು ಕೂರಿಸ್ಬಿಟ್ಟು ಕಲರ್ ಚೇಂಜ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ನೀವು ತಿಳಿದಿಲ್ಲ ಅನ್ನೋದಿದ್ದರೆ ಇನ್ನೊಂದು ಸತಿ ವಿಡಿಯೋ ನೋಡಿ ಸರ್ಚ್ ಮಾಡಿ ನೋಡಿ. ನಾನು ಎಲ್ಲ ಕಲರ್ನ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಅದು ಯಾವ ಕಲರ್ ಬೇಕು ಆ ಥರ ನೋಡಿ. ನಾನು ಇವಾಗ ವೈಲೆಟ್ ಕಲರ್ ಕೂರಿಸ್ತೇನೆ. ನನಗೆ ಓಕೆ ಅನ್ನಿಸ್ತು ಈ ಕಲರು. ಎದ್ದು ಕಾಣಬೇಕು ಅಕ್ಷರ. ನಾವು ಸುಮ್ಮನೆ ಹಾಕ್ತು ಅಂದ್ಬಿಟ್ಟು ಯಾವುದೋ ಒಂದು ಕಲರ್ ಹಾಕಿದ್ರೆ ಅಕ್ಷರ ಎದ್ದು ಕಾಣಲ್ಲ. ಮೇಯ್ನು ಬ್ಲ್ಯಾಕು, ರೆಡ್ಡು, ವೈಲೆಟು ಈ ಥರ ಕಲರ್ಗಳು ಎದ್ದು ಕಾಣುತ್ತೆ. ಅದರಿಂದ ನಾನು ಆ ಕಲರ್ ಮಾತ್ರ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಓಕೆ ಆಗಿದೆ. ಇದನ್ನು ಗ್ಯಾಲ್ರಿಗೆ ತಗೋ ಕೂರ್ಸೋದು ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಇದು ಡಾಟ್ಸ್ ಇದೆಯಲ್ಲ, ಅಲ್ಲಿ ಮುಟ್ಟಿದ್ರೆ ಮತ್ತೆ ಇಲ್ಲಿ ಬರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ, ಅದರ ಮೇಲೆ ಮುಟ್ಟಬೇಕು. ಅದು ಓದೋಕ್ಕೆ ಗೊತ್ತಿಲ್ಲ, ಸಾರಿ. ನೀವು ಓದಿ ತಿಳ್ಕೊಳ್ಳಿ. ಅದರ ಮೇಲೆ ಮುಟ್ಟಿದ್ರೆ ಈಗ ಬರುತ್ತೆ. ಇಲ್ಲಿಗೆ ಫುಲ್ಲು ಕೆಳಗಡೆ ಬಂದರೆ ಗ್ಯಾಲ್ರಿ ಅಂತ ಐತೆ ನೋಡಿ. ಅದ್ರ ಮೇಲೆ ಸೇವ್ ಗ್ಯಾಲ್ರಿ ಅಂತ ಅಲ್ಲಿ ಮುಟ್ಟಿದ್ರೆ ಅದು ಹೋಗಿ ಗ್ಯಾಲ್ರಿಗೆ ಕೂತ್ಕೊಳ್ಳುತ್ತೆ. ಆಯಿತಾ? ಹೀಗೆ ನಾನು ತಮ್ಮೇಲ್ ಮಾಡೋದು ಮತ್ತು ವೈಟಿ ಎರಡನ್ನೂ ವಿಡಿಯೋ ಹಾಕಿದ್ದೀನಿ ನಾನು. ಮತ್ತು ಇದನ್ನು ವಿಡಿಯೋ ಕೊಲೇಜ್ ಮಾಡೋದು, ವಿಡಿಯೋ ಕಟ್ ಮಾಡೋದು, ವಾಯ್ಸ್ ಕೊಡೋದು, ವಿಡಿಯೋ ಮೇಕ್ ಮಾಡೋದು ಎಲ್ಲನೂ ಹೇಳ್ಕೊಡೋಣ ಅಂದ್ಕೊಂಡೆ. ಅದು 11 ನಿಮಿಷ ಅದೇ ಒಂದು ಇದಿದೆ, ಹೆವಿ ಆಯ್ತದೆ. ಅದಕ್ಕೆ ಇನ್ನೊಂದು ಸತಿ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ನಾನು ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು.